ನಮಸ್ತೆ, ನನ್ನ ಹೆಸರು ಮಂಜುಳಾ. ನಾನು ಆರಿಸಿಕೊಂಡಂತಹ ವಿಷಯ ಕೊನೆಯ ಭೇಟಿ, ಪ್ರೀತಿಯ ಸಾವು. ಬಹುಶಃ ಆಗಾಗ ನಿನ್ನ ನೆನೆದಾಗಲೆಲ್ಲ ನಮ್ಮಿಬ್ಬರ ಭೇಟಿಯ ದಿನವನ್ನು ತುಂಬಾ ನಿರೀಕ್ಷಿಸುತ್ತಾ ಇರುತ್ತೇನೆ ಗೊತ್ತಾ. ನನಗೇನು ಈ ಬಾಳಿನ ಸಂಜೆ ತನಕ ಜೀವಿಸಿ ಮಿಯಾಸಿಸ್ ಪ್ರೋಸೆಸ್ನ ಸಂಪೂರ್ಣತೆ ಪಡೆದು ಕೊನೆಗಳಿಗೆ ತನಕ ನನ್ನನ್ನು ಮತ್ಯಾರದೋ ಮರವೆಂಬ ಬಾಳಲ್ಲಿ ಬಳ್ಳಿಯಾಗಿ ಉಳಿಸಿಕೊಳ್ಳುವ ದೀರ್ಘ ಆಸೆಗಳು ಇಲ್ಲ ನೋಡು. ಅದಕ್ಕೆ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದೇನೆ. ನನ್ನ ಸಾವಿನ ಭಗ್ನ ಪ್ರೇಮಿನ, ಯಾರ ಆಶ್ರಯವಿಲ್ಲದೆ ಬಾಳುವ ಬಯಕೆ ನಂದು. ಕನಸುಗಳೆಂಬ ಕಾಮಾಲೆ ನನ್ನ ಕಣ್ಣ ಕಟ್ಟಿಬಿಟ್ಟರೂ ನನ್ನ ಆತ್ಮೀಯರ ಉಸಿರಲ್ಲಿಯೇ ಜೀವಂತ ಮಾಡಿಕೊಳ್ಳುವೆನೆಂದು. ನನ್ನದೇ ಜೀವನ ಎಂದು 2 ಗಳಿಗೆ ಉಸಿರಾಡಿ ನಂತರದ ನಿಮಿಷಗಳಲ್ಲೇ ನಿನ್ನ ಸೇರಿಬಿಡುವ ಆಸೆ ನಂದು. ನನಗೂ ಆಸೆ ಕನಸುಗಳಿವೆ. ಅದ್ಯಾವುದೋ ಮಗು ಮೊದಲ ಬಾರಿ ಜಗವ ಕಂಡು ನಲಿದಾಗ ಆ ನಗುವ ಕಂಡು ನನ್ನ ಕಣ್ಣು ಪಾವನವೆನಿಸಬೇಕು. ಅದಕ್ಕಾದರೂ ಕೊಂಚ ಈ ಕಣ್ಣನ್ನು ಚಂದ ನೋಡ್ಕೊಳ್ತೇನೆ. ನಿನ್ನ ಸಮೀಪವಾಗುವ ಮುನ್ನವೇ ಬರೆದಿಡಲು 100 ಮಾತುಗಳಿವೆ. ಇಂತಹ 3 ಮಾತುಗಳಿಗಾದರೂ ನಾನು ಪದವಾಗಬೇಕು. ಅಂಥದ್ದೇನೋ ವ್ಯತ್ಯಾಸ ಕಾಣದೆ ಹೋಗಬಹುದು ನಾನಳಿದ ಮೇಲೆ. ಬಹುಶಃ ಇದು ನನಗೆ ಹಿತವೇ ಹೌದು. ನನ್ನ ಶವಕ್ಕೆ ಯಾರ ಕಣ್ಣೀರ ಲೇಪನವೂ ಬೇಡ. ಬದುಕಿನುದ್ದಕ್ಕೂ ಆ ತೆರವನ್ನು ನಾನೇ ಕಟ್ಟಿಬಿಡುತ್ತೇನೆ. ನನಗೆ ಸಾಲುಗಳ ಸುಳಿಗೆ ಕೊರಳೊಡ್ಡಲು ಇಷ್ಟವಿಲ್ಲ ನೋಡು. ಅದಕ್ಕೆ ನನ್ನ ಶವಕ್ಕೆ ಹಿತಾತ್ಮಗಳ ಬಿಸಿಯುಸಿರೋ ನಾಟಕದ ಕಣ್ಣೀರೋ ಅಂಟಿ ನೋಯಿಸದಿರಲಿ ಅಷ್ಟೆ. ಸರಿ ಎನಿಸದ ಸಾಲುಗಳು ಇವೇನು? ಹಾಗಲ್ಲದಿದ್ದಲ್ಲಿ ಮಾಡುವ ಕೆಲಸ ಬಿಟ್ಟು ಹೀಗೆ ಕೊನೆಯ ಭೇಟಿಯ ಕೊನೆಯ ಸಾಲುಗಳನ್ನು ಬರೆಯುವ ಅವಶ್ಯಕತೆ ಏನಿತ್ತು ನನಗೆ? ಈ ಗೀಳು ಯಾವ ಮದ್ದಲ್ಲಿ ಗುಣವಾಗುವುದು ಹೇಳು? ಬೇಡ, ಗುಣವಾಗುವುದು ಬೇಡವೇ ಬೇಡ. ನಾನೆಂದು ಮಾಡುವೆನೆಂದದ್ದು ಮಾಡೆನು, ಮಾಡನೆಂದದನ್ನು ಪರಿಸ್ಥಿತಿಗಳ ಬಲೆಗೆ ಬಿದ್ದು ಮಾಡಿಹೆ. ಆದರೂ ಒಂದು ಮಾತು, ನನ್ನ ಮೇಲೆ ನಂಬಿಕೆ ಇಟ್ಟವರ ನಂಬಿಕೆಗೆ ನಾನು ಅರ್ಹಳೋ ಅನರ್ಹಳೋ, ಆದರೂ ನಂಬಿಕೆ ಉಳಿಸಿಕೊಳ್ಳುವ ಗುರಿಯೊಂದೇ ಎನದು. ಆ ಗುರಿಯ ಸೇರಿದ ನಂತರವೇ ನಮ್ಮಿಬ್ಬರ ಭೇಟಿ ಇರಲಿ. ಇದೊಂದೇ ನನ್ನ ಪ್ರೀತಿಯ ಪ್ರಾರ್ಥನೆ. ಬಹುಶಃ ನಾನು ಬಿರುಸಾಗಿ ರಸ್ತೆಯಲ್ಲಿ ಯಾವುದೋ ವಾಹನದಡಿ ರಕ್ತದ ಮಡುವಿಗೆ ಬೀಳಬಹುದು. ಅರಿಯದೆ ಕನಸಲ್ಲೇ ಕೊನೆಯುಸಿರೆಳೆಯಬಹುದು. ಹೀಗೆ ಯೋಚಿಸುತ್ತಲೇ ಅಳಿಯಬಹುದು. ಆದರೆ ಒಂದು ಪ್ರಾರ್ಥನೆ, ಕೆಲವೊಮ್ಮೆ ನಾನು ದುಃಖದಿ ನಿನ್ನ ಪ್ರಾರ್ಥಿಸಿದಾಗ ಕೊನೆಯ ಭೇಟಿ ಆಗದಿರಲಿ ನಮ್ಮದು. ಇದೊಂದೇ ನಿನ್ನಲ್ಲಿನ ಪ್ರೀತಿಯ ವಿನಯಪೂರ್ವಕ ಪ್ರಾರ್ಥನೆ. ಧನ್ಯವಾದಗಳು.